ಇವತ್ತು ದುಡ್ಡು ಮಡಗಿರೋ ಶ್ರೀಮಂತರಲ್ಲ, ಸಾವಿರಾರು ಕೋಟಿ ದುಡ್ಡು ಮಾಡ್ಕೊಂಡವ್ರೆ ಅಂತಂದ್ರೆ ಅವರೆಲ್ಲ ಶ್ರೀಮಂತರು. ಸಾವಿರಾರು ಎಕರೆ ಭೂಮಿ ಮಡಿಕೊಂಡವ್ರೆ ಅಂತಂದ್ರೆ ಅವರೆಲ್ಲ ಶ್ರೀಮಂತರು. ಯಾರು ಪ್ರೀತಿಯಿಂದ ನಗ್ನಗ್ತಾ ಅಚ್ಚುಕಟ್ಟಾಗಿ ಉಂಡ್ಬಿಟ್ಟದೆ ನೆಮ್ಮದಿಲಿ ಯಾವುದೇ ಚಿಂತೆ ಇಲ್ಲಂಗೆ ಕಾಲ್ನಡಿಕ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರಲ್ಲ ಅವರೇ ನಿಜವಾದ ಶ್ರೀಮಂತರು ಅಂತ. ಇವತ್ತು ಯಾತಕ್ಕೆ ಅಂದರೆ ಆರೋಗ್ಯದ ಮುಂದೆ ಏನೂ ಇಲ್ಲ ಅನ್ನುವಂಗಾಗದೆ. ಅದರಲ್ಲೂ ಅಕ್ಕದಿರು ನಿಮಗೆ ಯಾವ ಚಿಂತೆನೂ ಬೇಕಾಗಿಲ್ಲ, ಏನೂ ಇಲ್ಲ. ಯಾಕೆ ಅಂತಂದ್ರೆ ಹಳ್ಳಿ ಕಡೆಗೆ ಬಹಳ ಚೆನ್ನಾಗಿರ್ತಾರೆ. ನೀವ್ಯಾರೋ ಬೇಜಾರು ಮಾಡ್ಕೋಬೇಡಿ ಇಲ್ಲೇನೂ ಇಲ್ಲ. ನಮ್ಮೂರಲ್ಲಿ ಒಂದು 5-6 ಜನ ಅವರೇ ಆಯ್ಕಟ್ಟಾಗಿ ಹೆಂಗೆ 2.5 ಕ್ವಿಂಟಲ್ಲು 3 ಕ್ವಿಂಟಲ್ಲು ಏನು ಒಳ್ಳೆ ಇಲಾತಿ ಹೊಸ ಊಟ ಆಡ್ಕೊಂಡದೆ. ವಾತಾರ್ಗೂ ಸಂಜೆಗೂ ಎಲ್ಲಿಗೆ ಹೋಯ್ತೀನಿ ಅಂತಂದರೆ ವಾಕಿಂಗ್ ಹೋಯ್ತೀನಿ ಅನ್ಕೊಂಡದೆ. ವಾತಾರ್ಗೂ ಸಂಜೆಗೂ ಹೋಯ್ತಾ ಇರೋದೆ ವಾಕಿಂಗ್ಗೆ. ಹೆಂಗೆ ಒಳ್ಳೆ ಬುಸನೇ ಇಲಾತಿ ಹೊಸ ಉಸಿರು ಬಿಡ್ತಾವಲ್ಲ ಹಂಗೆ ಬುಸು ನನಗೆ ಹಸು ಬುಸ್ರ ಬಿಟ್ಕೊಂಡದೆ ಹೋಯ್ತಾ ಕುಂತಿದ್ರು. ನಾನಂದೆ ವಾ ಎಲ್ಲಿಗೋಯ್ತಾ ಇದ್ದೀರವ್ವ ಅಂತ. ಬೆಳಗಿನ 5 ಗಂಟೆಗೆ ಹೆಂಗೆ ಒಬ್ಬರ ಕೈ ಮೇಲೆ ಒಬ್ಬರು ಕೈ ಅದ್ರ ಮೇಲೆ ಕೈಯ ಹಿಡ್ಕೊಂಡಿದ್ದೆ ಹೋಯ್ತಾ ಇರ್ತಾರೆ. ಹಂಗೆ ನೋಡ್ಬೇಕು. ಎಲ್ಲಿಗೋಗಿದ್ದೆ ಅಂದ್ರೆ ವಾಕಿಂಗ್ ಹೋಗ್ಬೇಕು, ನಾನು ವಾಕಿಂಗ್ ಹೋಗ್ಬೇಕು ಅನ್ಕೊಂಡದೆ ಹೋಯ್ತಾ ಇರ್ತಾರೆ. ಹಿಂಗೆ ನಮ್ಮೂರಲ್ಲೂ ನಾವು ಅಲೆ ಮನೆ ಕಡೆಗೆ ನಡ್ಕೊ ಬರ್ತಾ ಇದ್ರು. ಎದ್ದು ಬಾರೆ ಒಂಚೂರು ನಡ್ಕೊ ಬರ್ತಾವ್ರೆ. 5 ಜನನು ಕಣ್ಣ ಮುಚ್ಕೊಂಡು ಹೆಂಗೆ ಅಂತ ಉಸಿರ ಬಿಟ್ಕೊಂಡದೆ ಬರ ನಡ್ಕೊ ಬರ್ತಾ ಇದ್ರು. ನಾನಿದ್ದವನು ಅವ್ವ ಎಲ್ಲಿಗೋಯ್ತಾ ಇದ್ದೀರವ್ವ ಅಂತ ಅಂದೆ. ಅದಕ್ಕೆ ಅಕ್ಕ ಅಂತ ಅಂದು ಮಗ ಡಾಕ್ಟ್ರು 5 ಕಿಲೋಮೀಟ್ರ್ ನಡಿ ಕೇಳವ್ರೆ ಕಣಪ್ಪ ಅಂದು. ನಾನು ದೇವ ಮಾತಾಡಬೇಡ, ನಿಂದಮ್ಮಯ್ಯ ಉಸ್ಗಿಸ್ ಹಿಡ್ಕೊಬಿಡೋದು ಕಣವ, ನಿಂದಮ್ಮಯ್ಯ ಮಾತಾಡಬೇಡ ನಡಿ ಅಂತ ಅಂದೆ. ಅವ ಹೆಂಗೋ ನಡ್ಕೊ ಬರ್ತಾ ಇದ್ದು. ಅಪ್ಪಗೂ ಹತ್ಕೊಂಡು ಉತ್ತಾರ ನಡ್ಕೊ ಬರ್ತಾ ಇದ್ರಲ್ಲ ಚಡಾವು. ಏನು ಗೊತ್ತವ್ರೆ, ನಮ್ಮ ಗದೆ ಪಕ್ಕದಲ್ಲಿ ಬೆಳೆಸಿದ ನಾತಣ ಅಂತವನೇ. ಬೆಳಗಿನ 5 ಗಂಟೆಗೆ ನೀರು ಕಟ್ಬಿಟ್ಟದ್ದೆ ಗದ್ದೆಗೆ ಹೋಯ್ತಾ ಇದ್ನಲ್ಲ, ಮಾನವ ಗಟ್ಟಿಗೆ ಹೋಗೋದಿಲ್ವಾ, ಅವನಿದ್ದನಂದ ಇತ್ತಾಗ ಯಾಕ್ರವ ಹೋಯ್ತಾ ಇದ್ದೀರೇ ಅಂತ ಅಂದ. ಇವ್ರು ಏನು ಲೆಫ್ಟ್ ರೈಟ್ ಅನ್ಕೊಂಡದ್ದೆ. ವಾಕಿಂಗ್ ಹೋಯ್ತಾ ಕಣಪ್ಪ ಅಂತ ಅಂದ್ರು. ಅದಕ್ಕೆ ಇವ್ನ ಮಗ ಇವನಿದ್ದನು ಪುಣ್ಯಾತ್ಮ ನಮ್ಮ ನಾತಾಡಿದ್ದನು ಸುಮ್ಮನೆ ಇರಲಿಲ್ಲ. ಬೆಳೆಸಿದಣ್ಣ ನಾತಣ್ಣ ಅಂತವ್ರೆಲ್ಲ ನಿಮಗೆ ಗೊತ್ತಿರ್ತದೆ. ಅವನಿದ್ದಾನೇನು ಆಗ್ಬಿಟ್ಟ, ವಾ ಅತ್ತಾಗ ಯಾಕ್ರವ ಹೋಯ್ತಾ ಇದ್ದೀರಿ, 4 ಚಿರತೆಗಳು ನೋಡ್ದೆ ಕಣ್ರವ್ವ ಅಂದ್ಬಿಟ್ಟ. ಬೆಳಗಂಜ 5-5:30 ಅವ್ವ ನಮ್ಮ ಬಾರೆ ಮೇಲೆ ಹೋಯ್ತಿದಂಗೆ ಚಿರತೆಗಳು ಒಂದು ಏಟ್ಗೆನಿಯ. ಇವರು ಲೆಫ್ಟ್ ರೈಟ್ ಅನ್ಕೊಂಡು ಹೋಯ್ತಾ ಇದ್ರಲ್ಲ. ಚಿರತೆಗಳು ಒಂದು ಏಟ್ಗೆನಿಯ ರೈಟ್ ಟರ್ನ್ ಅಂತ ತಿರ್ಗವ್ರೆ. ತಿರುಗದೆ ಏಟ್ಗೆನಿಯ ಆಳು ವಚನಾಗಿದ್ರಲ್ಲ. ದೇಹ ತಿರುಗಿಲ್ಲ, ದೇಹ ಮಾತ್ರ ತಿರುಗದೆ ಕಾಲು ಕತ್ರಗಾಲ ಹಾಕಬಿಟ್ಟವೆ. ರಪ್ಪನ್ ಕೆಳಗೆ ಬಿದ್ದು ಹೋಗವ್ರೆ. ಬಿದ್ದೇಟ್ಗೆನೆ ಹಂಗೆ ಮೇಕೆ ಹೋಗಿದ್ರಲ್ಲ, ಓದ್ ಹೇಟ್ಗೆ ಮೇಲಿಂದ ಉಳ್ಳು ಹೇಟ್ಗೆನೆ ಒಳ್ಳೆ ಸಿಮೆಂಟ್ ಡ್ರಮ್ ಮುಟ್ಕ ಬಂದಂಗೆ ಬುಟ್ಟು ಉಟ್ಕ ಬಂದ್ಬಿಟ್ರು ಕೆಳಗೆ ಕಂಟನವೆ. ಮಾರನೇ ಕೇಳ್ದೆ, ಅಣ್ಣ ಇದು ವಾಕಿಂಗ್ ಹೋಯ್ತಿದ್ರಲ್ಲ ಎತ್ತಾಗೋದ್ರು ಅವರು ಅಂತ ಅಂದೆ. ಅದಕ್ಕೆ ಅವರು ಅಂತ ಅಂದ್ರೆ ಹೋಗ ನಿನ್ ಮನ್ಕಾಯ್ನಾಗ ಎಂತೆ ವಾಕಿಂಗು, ನೆನೆ ನೀವು ಮಾಡಿರೋ ಕೆಲಸಕ್ಕೆ ಯಾವ ವಾಕಿಂಗು ಇಲ್ಲ ಜಾಕಿಂಗು ಇಲ್ಲ ಕಣ್ ಹೋಗು, ತೊಳೆಲ್ಲ ಉಜ್ಜೋಗಟ್ಟಿನ ಮಲ್ಗವ್ರೆ ಕಣ್ ಹೋಗಪ್ಪ ಅಂತ ನಾನು ಅಯ್ಯೋ ಹಂಗಾಗಿದ್ದದ ಅಂತ ಅಂದ್ಬಿಟ್ಟು ಕೇಳಿದೆ. ಹಂಗೆ ಅದಕ್ಕೆ ನಿಮ್ದಮ್ಮಯ್ಯ ಯಾರೋ ಬೇಜಾರು ಮಾಡ್ಕೋಬೇಡಿ. ಯಾಕೆಂದ್ರೆ ನಡಿಬೇಕು ಇವತ್ತು ದೇಹ ಅಂತದಂತೆ ಹೃದಯ. ಹೆಂಗೆ ಅಂದರೆ ಮೊದಲು ನೀನು ಎಷ್ಟು ಹೆಜ್ಜೆಗಳನ್ನ ಇಡ್ತೀಯೋ ಅಷ್ಟು ದಿನಗಳನ್ನ ನಾನು ಮುಂದಕ್ಕೆ ನಡೆಸ್ತೀನಿ ಅಂತ ಹೇಳೋದಂತೆ. ಅದಕ್ಕೋಸ್ಕರ ಹಾಸ್ಯ ಕೇಳಿದೆ. ನಡಿಬೇಕು, ವ್ಯಾಯಾಮ ಮಾಡಬೇಕು. ನಿಮಗೆ ಹಾಕಬೇಕು ವ್ಯಾಯಾಮ. ಹಳ್ಳಿ ಕಡೆಗೆ ಹಾಕದಿರು. ಹೆಂಗೆ ಅಂದರೆ ಬೆಳಗಿನ 5 ಗಂಟೆಗೆ ಎದ್ಬಿಟ್ಟದೆ, ಹೊಸ ಚುಕ್ಕಟ್ಟಾಕಿ ಕೊಟ್ಟಿಗೆ ಕಸ ತೊಳೆದೆ, ಕಡೆಗೆ ಇಡಿಯಲ್ಲ ತೊಳೆದೆ, ಹಾಲಿಗಿಲ್ ಕರ್ಕೊಂಡದ್ದೆ. ತಗೋಗಿ ಡೈರಿಗೆ ಹಾಕೋಷ್ಟು ಹೊತ್ತಿಗೆ 7-11 ತುಂಬ ಹೋಗಿರ್ತದೆ. ಡೈರಿ ತಕ್ಕೋದಾಗ್ಲೋ ಟೆಸ್ಟ್ ಬಂದರೆ ಬಚಾವು, ಟೆಸ್ಟ್ ಬರಲಿಲ್ಲ ಅಂತಂದರೆ ಅಟಿಯರ್ನೂ ಬೈಕೊಂಡು, ಹೊಸನೂ ಬೈಕೊಂಡು, ಡೈರಿಯರ್ನೂ ಬೈಕೊಂಡುದೆ, ಹೊಸಿ ಬೈಯೋದಿಲ್ಲ. ನಮ್ಮೂರೊಳಗಳು ಚಿಗೊಳಕ ಅಂತವಳೆ. ನಿಮ್ದಮ್ಮಯ್ಯ ನೀವೇನು ಬೇಜಾರು ಮಾಡ್ಕೋಬೇಡಿ, ನಾನು ನಮ್ಮೂರು ಚಿಗೊಳಕ ಸುದ್ದಿ ಹೇಳ್ತಾ ಇರೋದು. ನಮ್ಮ ಚಿಗೊಳಕ ಹೆಂಗೆ ಅಂತಂದರೆ ಹಾಲ ಕರ್ಕೊಬತ್ತಾನೆ ಬರಬಾಗ್ಲೇನೆ. ನಮ್ಮೂರು ತಿಮ್ಮಣ್ಣ ಹಾಲು ಕರ್ಸ್ತಾರನಂತ ಅಂತಾನೆ. ಏನಂತಂದ್ರೆ ಕೇಳ್ತಾ ಇಲ್ಲ ಇನ್ನೊಸಿ ಆರ್ಸು ಅಂತ ಅಂತಾನೆ. ಅದಕ್ಕೆ ಅವಳು ಅಂತಾಳೆ, ಏನ್ ಆರ್ಸನೆ, ಎಷ್ಟು ಆರ್ಸನೆ ಅಲ್ಲ, ಹೊಸ ಕರ್ಕ ಬಂದು ಕಟ್ಬಿಡ್ತೀನಿ, ಇಲ್ಲೇ ಕರ್ಸ್ಕ ನೀನೇ ಆರ್ಸ್ಕಲ್ಲ, ಅದು ಎಷ್ಟು ಆರ್ಸ್ಕೊಂಡಿ ಏನ್ಕಂತ ಜಗಳಕ್ಕೆ ಬಿದ್ದು ಹೋಯ್ತಾಳೆ. ಅದಕ್ಕೆ ಅವನೇನ್ ಮಾಡ್ತಾನೆ, ಬತ್ತಿದಂಗೆ ಬಾ ಹಾಕು ಬತ್ತಕ್ಕನ್ನು ಹೋಗು ಅಂದ್ಬಿಟ್ಟು ಕಳಿಸ್ತಾನೆ ಇರ್ತಾನೆ. ಹಿಂದೆ ಗಡ್ ನಿಂತಿರೋ ಇದಾಗಲ್ಲ, ನಾನು ಟೆಸ್ಟ್ನೇ ಮಾಡ್ಲಿಲ್ವಲ್ಲ ಅಂತಂದ್ರೆ ಬಾಯ್ಲೆ ಹೋಯ್ತಾಳೆ. ಹಾಕೋ ಪೋಲಿಕ ಸುಮಿರತೆಗೆ ಅಗರತೆಗೆ ಅಂತ ಅಂದ್ಬಿಟ್ಟು ಹೋಯ್ತಾನೆ ಇರ್ತಾಳೆ ಪುಣಾತ್ಗೀತೆ. ಹಂಗೆ ನಿಮ್ಗೆ ಎಲ್ಲವ ಯಾವ ವಾಕಿಂಗ್ ಬೇಕು, ನಿಮಗೆ ಯಾವ ಜಾಕಿಂಗ್ ಬೇಕು, ಎಲ್ಲ ಅಡುಗೆ ಮಾಡ್ಕೊಂಡು ಗದ್ದೆ ತಕ್ಕ ಹೋಗೋಷ್ಟು ಹೊತ್ತಿಗೆ 11 ಗಂಟೆ ಆಗಿರ್ತದೆ. 11 ಗಂಟೆ ಹೊತ್ತಿಗೆ ಏನು ಅಣ್ಣನ ಬೆಳೆ ಬಿಸಿಲುಗೂ ಅದಕ್ಕೂ ಕ್ಯಾಣ ಹತ್ತಿ ನಿಂತಿರ್ತದೆ. ಅವನಂತಾನೆ ಇಷ್ಟೊತ್ತು ಗಂಟೆ ಏನ್ ಮಾಡ್ತಿದ್ದೆ ಅಂತ ಅಂದ್ರೆ ಅಕ್ಕ ಅಂತ ಅಂತಾಳೆ ಸೈಲೆಂಟಾಗಿ, ಕಷ್ಟಪಟ್ಟು ಒತ್ಕೊ ಬಂದಿವ್ನಿ, ಇಕ್ಕನ ವಾಪಸ್ ತಕ ಹೋಗೋಣ ಈಗ ಅಂತ ಅಂತಾಳೆ. ಹಂಗಂದೆ ಇಟ್ಗೆ ನೀವು 1 ಗಂಟೆ ಬಿಟ್ಟಳು ವಾಪಸ್ ಹೋಗ್ಬಿಟ್ಟದೆ. ಆಯ್ತು
ಅಂದ್ಬಿಟ್ಟದೆ ಮೆಲ್ಲ ಸದ್ದಿಲ್ಲ ಮುಂಡ್ಬಿಟ್ಟು ಮ್ಯಾಕೆ ಎದೊಳ್ತಾನೆ. ಹಂಗೆ ಏನು ಮಾಡೋಕ್ಕಾಗೋದಿಲ್ಲ, ಸುಮ್ಮನೆ ಹಾಸ್ಯಕ್ಕಂಗಂತ ಅಂತ ಅಂದೆ. ಹೌದು, ಆರೋಗ್ಯವೇ ಸಂಪತ್ತು. ಆರೋಗ್ಯವಾಗಿದ್ದರೆ ಜಗತ್ತನ್ನು ಗೆಲ್ಬೋದು ಅಂತ ಆ ಶಕ್ತಿ ನಗುವುಗೈತೆ. ನಗು ತುಂಬಿದ ಜೀವನ ನಿಮ್ಮದಾಗಲಿ, ನಗುತ್ತಾ ನಿಮ್ಮೆಲ್ಲರ ಜೀವನ ಯಶಸ್ಸಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರಿಗೂ ನಗು ತುಂಬಿದ ಜೀವನವನ್ನು ಭಗವಂತ ಕರುಣಿಸಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡೋಣ.